ಇನ್ನು ಮಿಕ್ಕ 4 ರಾಶಿಗಳಿಗೆ ಹೇಗಿರುತ್ತೆ, ಅಂದರೆ ಧನು ರಾಶಿಗೆ ಈಗ ಹೇಗಿದೆ, ಏನು ಗೈಡೆನ್ಸ್ ಸಿಗಬಹುದು ಅಂತ? ಖಂಡಿತ. ಅವರ ರಿಲೇಶನ್ಶಿಪ್ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ, ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಧನು ರಾಶಿಯವರಿಗೆ ಹೇಗಿರುತ್ತೆ ಫೆಬ್ರವರಿ ತಿಂಗಳು? ಧನುರಾಶಿಯವರ ವಿಚಾರಕ್ಕೆ ಬಂದಾಗ ಈ ತಿಂಗಳಲ್ಲಿ ಅವರ ರಿಲೇಶನ್ಶಿಪ್ ವಿಚಾರ, ಅವರ ಹಣಕಾಸಿನ ವಿಚಾರ, ಅವರ ಆರೋಗ್ಯದ ವಿಚಾರ. ಧನುರಾಶಿಯವರಿಗೆ ಈಗ ಅವರ ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಆರ್ಗ್ಯುಮೆಂಟ್ಸ್, ಅನ್ವಾಂಟೆಡ್ ಆದಂತಹ ಆರ್ಗ್ಯುಮೆಂಟ್ಸ್ ಇರುತ್ತೆ. ಹಾಗಾಗಿ ಆರ್ಗ್ಯುಮೆಂಟ್ಸ್ನ ಅವಾಯ್ಡ್ ಮಾಡಿ ಈ ಟೈಮಲ್ಲಿ ನೀವು ಅಂತ. ಹಾರ್ಶ್ ಲ್ಯಾಂಗ್ವೇಜ್ ಅಂದರೆ ನೀವು ಅನ್ವಾಂಟೆಡ್ ಆಗಿ ಅವ್ರ ಜೊತೆ ಹಾರ್ಶ್ ಲ್ಯಾಂಗ್ವೇಜ್ನ ಯೂಸ್ ಮಾಡಬೇಡಿ. ಅಂದರೆ ಏನೋ ಬೇಡದೇ ಇರೋಂಥ ಪದಗಳನ್ನು ಯೂಸ್ ಮಾಡ್ಬಿಡೋದು, ಅವ್ರನ್ನ ಬ್ಲೇಮ್ ಮಾಡೋದು, ಅದರಿಂದ ಮುಂದೆ ನಿಮಗೆ ಸಫರಿಂಗ್ಸ್. ನೀವು ಎದುರುಗಡೆ ಇರೋರಲ್ಲ ಅಥವಾ ನಿಮಗೂ ಕೂಡ ನಿಮ್ಮ ಎದುರುಗಡೆ ಇರೋರು, ನಿಮ್ಮ ಸ್ಪೌಸ್ ಅಥವಾ ನಿಮ್ಮ ಪಾರ್ಟ್ನರ್ ಆ ಥರದ ಒಂದು ಮಾತುಗಳಿಂದ ನಿಮ್ಮನ್ನು ಹರ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈಗೋ ಕ್ಲಾಶಸ್ ಬರೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಲವ್ ರಿಲೇಶನ್ಶಿಪ್ಗೆ ಇದು ಅಷ್ಟೇನೂ ಪಾಸಿಟಿವ್ ಆದಂತಹ ಒಂದು ಟೈಮ್ ಅಲ್ಲ ಅಂತ ಹೇಳ್ಬೋದು. ಈ ಥರದ ಒಂದು ಸಂದರ್ಭದಲ್ಲಿ ನಾನು ಏನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ತೊಂದರೆ ಇದ್ದಿದ್ದಕ್ಕೆ ಬೇರೆ ಒಂದು ರೆಮಿಡಿನ ಕೊಟ್ಟಿದ್ದೀನಿ. ಆದರೆ ಈ ಸಂದರ್ಭದಲ್ಲಿ ಧನುರಾಶಿಯವರು ಯಾವ ರೀತಿಯ ಒಂದು ರೆಮಿಡಿಯನ್ನು ಮಾಡ್ಕೊಳ್ಬೇಕು ಅಂದರೆ, ತುಳಸಿಗೆ ನೀರನ್ನು ಅರ್ಪಿಸೋದು. ಪ್ರತಿದಿನ ತುಳಸಿಯ ಗಿಡಕ್ಕೆ ನೀರನ್ನು ಅರ್ಪಿಸೋದ್ರಿಂದ ಈ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಅವಕಾಶ ಇರುತ್ತೆ. ಇಷ್ಟೇ ಅಲ್ಲ, ಈ ಥರದ ಈಗೋ ಕ್ಲಾಶಸ್ ಬರ್ತಾ ಇದೆ ಅಂದರೆ ಕ್ಲಿಯರ್ ಕ್ವಾಡ್ಸ್ನ ಬಿವೇರ್ ಮಾಡಿದ್ರು ಕೂಡ ಈಗೋ ಕ್ಲಾಶ್ ಗ್ರೌಂಡಿಂಗ್ ಆಗುತ್ತೆ. ಸೊ ಅದರಿಂದ ಈಗೋ ಕ್ಲಾಶಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಓಕೆ. ಇನ್ನು ಅವರ ಹಣಕಾಸು ಅಂತ ಬಂದರೆ ಹೇಗಿರುತ್ತೆ? ಹಣಕಾಸಿನ ವಿಚಾರಕ್ಕೆ ಬಂದಾಗ ಇದು ನೀವು ಸರಿಯಾದ ದಾರಿಲಿ ನಡೀತಿದ್ದೀರಾ, ಸರಿಯಾದ ಡಿಸಿಷನ್ನ ತಗೊಂಡಿದ್ದೀರಾ, ಸರಿಯಾದ ಕೆಲಸವನ್ನು ಮಾಡ್ತಿದ್ದೀರಾ. ಅದರಿಂದ ನಿಮಗೆ ಆ ಏಂಜಲ್, ಆ ತಾಯಿಯ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಸಿಗ್ತಾ ಇದೆ. ನೀವು ಮಾಡಿದಂತಹ ಕೆಲಸಕ್ಕೆ ಸರಿಯಾದ ರಿಸಲ್ಟ್ಸ್ ಕೂಡ ನಿಮಗೆ ಸಿಗೋದಕ್ಕೆ ಅವಕಾಶ ಇರುತ್ತೆ ಹೇಳ್ತಾ. ಓಕೆ. ಇನ್ನು ಅವರ ಆರೋಗ್ಯ ಅಂತ ಬಂದರೆ, ಆರೋಗ್ಯದ ವಿಚಾರ ಕೂಡ ಇಲ್ಲಿ ಪಾಸಿಟಿವ್ ಆದಂತಹ ಕಾರ್ಡ್. ಆರೋಗ್ಯದ ವಿಚಾರಕ್ಕೆ ಕೂಡ ಧನುರಾಶಿಯವರಿಗೆ ಈ ತಿಂಗಳು ಯಾವುದೇ ಮೇಜರ್ ಇಶ್ಯೂಸ್, ಹೆಲ್ತ್ ಇಶ್ಯೂಸ್ ಕಾಣಿಸ್ತಾ ಇಲ್ಲ. ದೇ ಆರ್ ಬ್ಲೆಸ್ಡ್ ವಿತ್ ಗುಡ್ ಹೆಲ್ತ್ ಅಂತ ಹೇಳ್ಬೋದು. ಓಕೆ. ಇನ್ನು ಏನು ಗೈಡೆನ್ಸ್ ಸಿಗಬಹುದು ಧನುರಾಶಿಯವರಿಗೆ? ಖಂಡಿತ. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್ ಅಂತ. ಅಂದರೆ ನೀವು ಒಂದು ಮೆಡಿಟೇಷನ್ ಮಾಡೋದ್ರಿಂದ ಅಥವಾ ನೀವು ಒಂದು ಧ್ಯಾನವನ್ನು ಮಾಡೋದ್ರಿಂದ ನಿಮಗೆ ನಿಮ್ಮೊಳಗಿರುವಂಥ ಪ್ರಶ್ನೆಗಳೇನಿದೆ ಅದಕ್ಕೆ ಆನ್ಸರ್ ಸಿಗುತ್ತೆ. ನಿಮ್ಮೊಳಗಿರೋಂಥ ಡೌಟ್ಸ್ ಏನಿದೆ ಅವು ಕ್ಲಿಯರ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿ. ಓಕೆ. ಇನ್ನು ಧನುರಾಶಿಯವರು ವೈಯಕ್ತಿಕವಾಗಿ ಯಾವ ಕ್ರಿಸ್ಟಲ್ಗಳನ್ನು ಹಾಕೋಬೇಕಾಗತ್ತೆ? ಧನುರಾಶಿಯವರಿಗೆ ಸಿಟ್ರಿನ್ ಅನ್ನುವಂತಹ ಒಂದು ಕ್ರಿಸ್ಟಲ್ ಇದೆ. ಈ ಕ್ರಿಸ್ಟಲ್ ತುಂಬ ಪಾಸಿಟಿವ್ ಆದಂತಹ ಕ್ರಿಸ್ಟಲ್. ನನಗೆ ತುಂಬ ಫೇವ್ರೇಟ್ ಕ್ರಿಸ್ಟಲ್. ಅದು ಪರ್ಸನಲ್ ಚಾಯ್ಸ್ ಅಂತ ಹೇಳ್ತೀವಿ. ಏನಾಗುತ್ತೆ ಅದು ನಿಮಗೆ ಆಪರ್ಚುನಿಟಿಗಳನ್ನು ತಂದು ಕೊಡುತ್ತೆ, ಹೊಸ ಹೊಸ ಆಪರ್ಚುನಿಟಿಗಳನ್ನು. ಯಾಕೆಂದರೆ ಒಬ್ಬ ಮನುಷ್ಯ ಬೆಳಿಬೇಕು ಅಂದರೆ ಅವನಿಗೆ ಆಪರ್ಚುನಿಟೀಸ್ ಬರಬೇಕು. ಸೊ ಅಂತಹ ಆಪರ್ಚುನಿಟಿಗಳನ್ನು ತಂದು ಕೊಡುತ್ತೆ. ಅದ್ರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಕೂಡ ಇದು ಪಾಸಿಟಿವ್ ರಿಸಲ್ಟ್ನ ಕೊಡುವಂತಹ ಒಂದು ಕ್ರಿಸ್ಟಲ್ಲು. ಯಾವುದೇ ವಿಚಾರದಲ್ಲಿ ಇರಬಹುದು, ರಿಲೇಶನ್ಶಿಪ್ ವಿಚಾರದಲ್ಲಿ ಇರಬಹುದು, ಯಾವುದಕ್ಕೆ ಆಗಲಿ ಈ ಸಿಟ್ರಿನ್ ಅನ್ನುವಂತಹ ಕ್ರಿಸ್ಟಲ್ ನಾನು ವೇರ್ ಮಾಡಿದ್ದೀನಿ, ಇಲ್ಲಿ ನೀವು ನೋಡ್ಬೋದು. ಈ ಕ್ರಿಸ್ಟಲ್ ನಿಮಗೆ ಧನುರಾಶಿಯವರಿಗೆ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ನ ಕೊಡುವಂಥ ಕ್ರಿಸ್ಟಲ್. ಓಕೆ.